ಜೂನ್ 2ನೇ ತಾರೀಕು ಬೆಳಗಿನ ಜಾವ 2:26 ಗುರು ತನ್ನ ಪತನ ಬದಲಾಯಿಸ್ತಾನೆ. ಅಂದರೆ ಮಂಗಳವಾರ ದಿವಸ ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಮಕ್ಕಳಾಗಿಲ್ಲ ಅಥವಾ ಮದುವೆ ಆಗಿಲ್ಲ ಅಥವಾ ಏನೋ ಮನೆ ತಗೋಬೇಕು ಅಂದ್ಕೊಂಡಿರ್ತಾರೆ. ಈ ಎಲ್ಲ ಕಾರ್ಯಗಳಿಗೂ ಕೂಡ ಒಂದು ಗ್ರೀನ್ ಸಿಗ್ನಲ್ ಸಿಗ್ದಂಗೆ ಈ ಸಮಯದಲ್ಲಿ ಯಾವುದೇ ಕೆಲಸಗಳು ಮಾಡಿದ್ರು ಕೂಡ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಸೊ ಆಸೆಗಳೆಲ್ಲನೂ ಕೂಡ ನೆರವೇರಿಸ್ಕೊಳ್ಳೋಕ್ಕೆ ಉತ್ತಮವಾದ ಸಮಯ ಇದು. ನಿಮ್ಮ ಜೀವನದಲ್ಲಿ ಇಷ್ಟು ದಿನಗಳ ಕಾಲ ಕೆಟ್ಟದ್ದು ಒಳ್ಳೆಯದು ಎರಡೂ ಕೂಡ ನಡೀತಾ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಇನ್ನು ಮುಂದಕ್ಕೆ ಒಳಿತನ್ನ ಜಾಸ್ತಿ ನೀವು ನೋಡಬಹುದು. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ತತ್ವಮಸಿ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂತಂದರೆ ನೋಡಿ, ಜೂನ್ 2ನೇ ತಾರೀಕು ಗುರು ತನ್ನ ಪತನ ಬದಲಾಯಿಸ್ತಾ ಇದ್ದಾನೆ. ಅಂದರೆ ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇರೋದ್ರಿಂದ ಸೊ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ಇವತ್ತಿನ ಸಹ ನಾವು ನೋಡೋಣ. ಸೊ ಮೊದಲನೇದಾಗಿ ಯಾವ ದಿನಾಂಕದಲ್ಲಿ ಚೇಂಜ್ ಆಗ್ತಾ ಇದೆ ಮತ್ತು ಯಾವ ಸಮಯದಲ್ಲಿ ಚೇಂಜ್ ಆಗ್ತಿದೆ ಅಂತ ನೋಡಿದ್ರೆ, ಜೂನ್ 2ನೇ ತಾರೀಕು ಬೆಳಗಿನ ಜಾವ 2:26 ಗುರು ತನ್ನ ಪತನ ಬದಲಾಯಿಸ್ತಾ ಇದೆ. ಅಂದರೆ ಮಂಗಳವಾರ ದಿವಸ ತನ್ನ ಪತನ ಬದಲಾಯಿಸ್ತಾ ಇದ್ದಾರೆ. ಅದರಲ್ಲೂ ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಸೊ ಇದರಿಂದ ಏನೆಲ್ಲ ಬದಲಾವಣೆಗಳಾಗುತ್ತೆ ಅಂತ ನೋಡಿದ್ರೆ ನೋಡಿ, ಕಟಕ ರಾಶಿ ಅನ್ನೋದು ಉಚ್ಚ ರಾಶಿ ಹಾಗೂ ಜಲತತ್ವದ ರಾಶಿ ಆಗಿರೋದ್ರಿಂದ ಸಮೃದ್ಧಿಯಾದ ಮಳೆ ಬರುವಂಥದ್ದು, ಬೆಳೆ ಚೆನ್ನಾಗಾಗುವಂಥದ್ದು, ರೈತರಿಗೆ ಒಳ್ಳೆ ಇಳುವರಿ ಮತ್ತು ಒಳ್ಳೆ ಆದಾಯನೂ ಕೂಡ ಈ ವರ್ಷದಲ್ಲಿ ನೋಡ್ಬೋದು. ಅದು ತುಂಬ ಮುಖ್ಯವಾಗಿರುವಂಥದ್ದು, ತುಂಬ ಸಂತೋಷದ ವಿಷಯನೂ ಕೂಡ. ರೈತರು ಚೆನ್ನಾಗಿದ್ದಾರೆ ಅಂತಂದರೆ ದೇಶನೇ ಸಮೃದ್ಧಿಯಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ರೈತರು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಎರಡನೇದಾಗಿ ಎಜುಕೇಷನ್ ಡಿಪಾರ್ಟ್ಮೆಂಟ್ಗಳಲ್ಲಿ ಒಳ್ಳೆ ಉನ್ನತ ಮಟ್ಟಕ್ಕೆ ಮಕ್ಕಳು ಚೆನ್ನಾಗಿ ಓದೋದು ಅಥವಾ ಒಳ್ಳೆ ಹೆಸರುಗಳು ಬರುವಂಥದ್ದು ಅಥವಾ ಇನ್ನೂ ಹೊಸ ಎಜುಕೇಷನ್ ಡಿಪಾರ್ಟ್ಮೆಂಟ್ಗಳು ಉಟ್ಕೊಳ್ಳುವಂಥದ್ದು, ಇದರಿಂದ ನಮ್ಮ ಒಂದು ಎಜುಕೇಷನ್ ಮಟ್ಟ ಬಂದು ಏರ್ತಾ ಹೋಗ್ತಾ ಇರುತ್ತೆ. ಅಂದರೆ ತುಂಬ ಉನ್ನತ ಸ್ಥಾನಕ್ಕೆ ಹೋಗುತ್ತೆ. ಹಾಗೆ ಇವಾಗ ರ್ಯಾಂಕಿಂಗ್ಸ್ ಅಂತ ತೊಗೊಂಡಾಗೂ ಅಷ್ಟೇ, ಇವಾಗ ಹೈಯೆಸ್ಟ್ ರ್ಯಾಂಕಿಂಗ್ ಅಂತ ಬಂದಾಗ ಒಂದು 90% ನಿಂತ್ಕೊಂತು ಅಂದರೆ ಇದು ಇನ್ನೊಂದು ಸ್ವಲ್ಪ ಜಾಸ್ತಿ 99% ಆ ಥರ ಒಂದು ಒಳ್ಳೆ ಪರ್ಸೆಂಟೇಜ್ ಕೂಡ ಮಕ್ಕಳು ಬರ್ತಾರೆ ಈ ವರ್ಷದಲ್ಲಿ. ಅಂದರೆ ಗುರು ಬದಲಾವಣೆಯಿಂದ ಆಗ್ತಿರೋಂಥ ಒಂದು ಒಳ್ಳೆ ಅಭಿವೃದ್ಧಿ ಅಂತ ಹೇಳ್ಬೋದು. ಇನ್ನು ಧರ್ಮ ಕಾರ್ಯಗಳು, ಯಾರೆಲ್ಲ ದೇವಸ್ಥಾನಗಳು ನಡೆಸ್ತಿದ್ದಾರೆ, ಮಠಗಳು ನಡೆಸ್ತಾ ಇದ್ದಾರೆ, ಮತ್ತು ಯಾರೆಲ್ಲ ಜ್ಯೋತಿಷಿಗಳಿದ್ದಾರೆ, ಈ ರೀತಿ ಯಾವುದಾದ್ರೂ ಧರ್ಮ ಕಾರ್ಯಗಳು, ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡ್ ಇರೋರೆಲ್ಲರಿಗೂ ಕೂಡ ಉನ್ನತವಾದ ಹೆಸರು ಬರುತ್ತೆ. ಹಾಗೆ ಉನ್ನತ ಮಟ್ಟಕ್ಕೂ ಕೂಡ ಹೋಗುತ್ತೆ. ಅದು ಒಂದು ಎತ್ತರವಾದ ಸ್ಥಾನಕ್ಕೂ ಕೂಡ ಹೋಗ್ತಾ ಇದೆ. ಸೊ ಇದು ಗುರು ಬದಲಾವಣೆಯಿಂದ ಆಗ್ತಿರುವಂಥ ಪ್ರಮುಖವಾದ ಒಂದು ಖುಷಿ ವಿಷಯ. ಇದ್ರ ಜೊತೆಗೆ ತುಂಬ ಜನಕ್ಕೆ ಮಕ್ಕಳಾಗಿಲ್ಲ ಅಥವಾ ಮದುವೆ ಆಗಿಲ್ಲ ಅಥವಾ ಏನೋ ಮನೆ ತಗೋಬೇಕು ಅಂದ್ಕೊಂಡಿರ್ತಾರೆ. ಈ ಎಲ್ಲ ಕಾರ್ಯಗಳಿಗೂ ಕೂಡ ಒಂದು ಗ್ರೀನ್ ಸಿಗ್ನಲ್ ಸಿಗ್ದಂಗೆ ಈ ಸಮಯದಲ್ಲಿ ಯಾವುದೇ ಕೆಲಸಗಳು ಮಾಡಿದ್ರೂ ಕೂಡ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಆದರೆ ನಾವು ಗ್ರಹಗಳ ಸ್ಥಾನಮಾನ ಅಂತ ನೋಡೋಕೆ ಬಂದಾಗ ಯಾವ ರಾಶಿಗೆ ಗುರು ಯಾವ ಸ್ಥಾನದಲ್ಲಿ ಬರ್ತಾನೆ, ಯಾವ ರಾಶಿ ಮೇಲೆ ತನ್ನ ದೃಷ್ಟಿನ ಬಿಟ್ಟಿದ್ದಾನೆ, ಇದರಿಂದ ಏನೆಲ್ಲ ಪ್ರಭಾವ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ದಿವಸ ನೋಡೋಣ. ಇನ್ನು ಮಕರ ರಾಶಿಯಲ್ಲಿ ಹುಟ್ಟಿರೋರಿಗೆ ಗುರುವಿನ ಬದಲಾವಣೆಯಿಂದ ಏನೆಲ್ಲ ಫಲಗಳನ್ನ ನೋಡ್ಬೋದು ಅಂತ ನೋಡಿದ್ರೆ ನೋಡಿ, ಮಕರ ರಾಶಿಯವರಿಗೆ ಅದೃಷ್ಟ ಬದಲಾಯಿತು. ಯಾಕೆ ಹೇಳಿ, ಗುರುವಿನ ದೃಷ್ಟಿ ನೇರವಾಗಿ ಲಗ್ನದ ಮೇಲೆ ಬೀಳ್ತಿದೆ. ಯಾಕಂದರೆ ನಿಮ್ಮ 7ನೇ ಮನೆಗೆ ಗುರುವಿನ ಸಂಚಾರ ಆಗಿದೆ, ಗುರುಬಲ ಬಂದಿದೆ. ಸೊ ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಮದುವೆ ಯೋಗ ಕೂಡ ಬರೋಂಥ ಒಂದು ಟೈಮ್ ಆಗಿರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ಮಾಡುವಂಥದ್ದು, ಯಾರಿಗೆಲ್ಲ ಮಕ್ಕಳಿಲ್ಲ ಅಂತ ಅಂದ್ಕೊಂಡಿದ್ರೆ ಮಕ್ಕಳಾಗುವಂಥದ್ದು, ಮನೆಗಳು ತೊಗೋಬೇಕು ಅಂದ್ಕೊಂಡಿದ್ದವ್ರಿಗೆ ಮನೆಗಳು ತೊಗೊಳ್ಳೋವಂಥದ್ದು ಅಥವಾ ಭೂಮಿ ತೊಗೊಳ್ಳೋವಂಥದ್ದು, ಮನೆಯಲ್ಲಿ ಹೋಮ ಹವನಗಳನ್ನ ಮಾಡಿಸುವಂಥದ್ದು ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಮೊದಲನೇದು ಉಗುರುವಿನ ದೃಷ್ಟಿ ಬಿದ್ದರೆ ಕೋಟಿ ಪುಣ್ಯ ಅನ್ನೋ ಹಂಗೆ ನೀವು ಅಂದ್ಕೊಳ್ಳೋಂಥ ಎಲ್ಲ ಕೆಲಸಗಳನ್ನು ಕೂಡ ಮಾಡೋಕ್ಕಾಗುವಂಥ ಒಂದು ಸಮಯ. ಸೊ ಇದೊಂದು ತುಂಬ ಉನ್ನತವಾದ ಒಂದು ಸಮಯ. ನೇರವಾದ ದೃಷ್ಟಿ ಅದು 7ನೇ ಮನೆಯಿಂದ ಬಿದ್ದಿದೆ, ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡ್ರೆ ಗುರುವಿನ ದೃಷ್ಟಿ ಬಿದ್ದಿದೆ. ಸೊ ಹಾಗಾಗಿ ನೀವೇನೆಲ್ಲ ಯೋಜನೆಗಳು ಅಂದ್ಕೊಂಡಿದ್ರಿ ಕೆಲಸಗಳಾಗಬೇಕು ಮಾಡಬೇಕು ಅಂತ ಅದೆಲ್ಲನೂ ಕೂಡ ಸಕ್ಸಸ್ ಆಗೋ ಟೈಮು. ಈ ಟೈಮಲ್ಲಿ ನೀವೇನಾದರೂ ಹೊಸ ವಿಚಾರಗಳನ್ನ ಮಾಡಿ, ಅಂದರೆ ಹೊಸ ಕೆಲಸಗಳನ್ನ ಮಾಡೋದು, ಏನಾದರೂ ಹೊಸ ಸ್ಟಾರ್ಟಪ್ನ ಮಾಡೋದನ್ನ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಸಕ್ಸಸ್ ಆಗುತ್ತೆ. ಇನ್ನು ಗುರುವಿನ ದೃಷ್ಟಿ ಅಂತ ನೋಡೋಣ, ಯಾವ್ಯಾವ ಮನೆಗೆ ಗುರುವಿನ ದೃಷ್ಟಿ ಇದೆ, ಏನೆಲ್ಲ ಪರಿಣಾಮಗಳಾಗ್ಬೋದು ಇದರಿಂದ ಅಂತ ನೋಡಿದ್ರೆ, ಮೊದಲನೇದು ನಿಮಗೆ 11ನೇ ಮನೆಗೆ ಗುರುವಿನ ದೃಷ್ಟಿ ಇದೆ, ಜೊತೆಗೆ ಲಗ್ನದ ದೃಷ್ಟಿ ಇದೆ, 3ನೇ ಮನೆಗೂ ಕೂಡ ಗುರುವಿನ ದೃಷ್ಟಿ ಇದೆ. ಸೊ 11ರಲ್ಲಿ ಗುರುವಿನ ದೃಷ್ಟಿ ಇರೋದ್ರಿಂದ, ಲಾಭ ಸ್ಥಾನಕ್ಕೆ ಗುರು ದೃಷ್ಟಿ ಇರೋದ್ರಿಂದ ಒಳ್ಳೆ ಲಾಭನ ನೋಡಬಹುದು. ಆಲ್ಮೋಸ್ಟ್ ಮಕರ ರಾಶಿಯವರು ಅಯ್ಯೋ ನಮಗೆ ಕಷ್ಟ ಅಂತ ಯಾವಾಗಲೂ ಕಮೆಂಟ್ಸ್ ಆಗ್ತಾನೆ ಇರ್ತೀರ. ಸೊ ಇವಾಗ ನಿಮಗೆ ಲಾಭಗಳನ್ನ ನೋಡೋಕ್ಕೆ ಉತ್ತಮವಾದ ಸಮಯ ಆಗಿರುತ್ತೆ. ನೀವು ಪಟ್ಟಿದ್ದ ಶ್ರಮಕ್ಕೆ ಖಂಡಿತ ಒಳ್ಳೆ ಲಾಭನ ನೋಡಬಹುದು. ಸೊ ಹಾಗಾಗಿ ಸ್ವಲ್ಪ ಪರಿಶ್ರಮ ಪಡಿ ಸಾಕು, ಖಂಡಿತ ನೀವು ಪ್ರತಿಫಲನ ನೋಡಬಹುದು. ಇನ್ನು 3ನೇ ಮನೆ ಗುರುವಿನ ದೃಷ್ಟಿ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ಇಷ್ಟು ದಿವಸಗಳ ಕಾಲ ನಿಮ್ಮ ಲಗ್ನಾಧಿಪತಿನೂ ಅಲ್ಲೇ ಇದ್ದಾನೆ, ಅದ್ರ ಮೇಲೆ ಗುರುವಿನ ದೃಷ್ಟಿನೂ ಕೂಡ ಬೀಳ್ತಾ ಇದೆ.
ಇದೆ. ಸ್ವಲ್ಪ ನೆಗೆಟಿವಿಟಿನಲ್ಲಿ ರೆಡ್ಯೂಸ್ ಆಗ್ತಾ ಹೋಗ್ತಾ ಇರುತ್ತೆ. ನನ್ನ ಕೈಲೂ ಆಗುತ್ತೆ, ನಾನು ಮಾಡ್ತೀನಿ, ನನಗೆ ಯಾವುದು ನೆಗೆಟಿವ್ ಆಗಲ್ಲ, ನನಗೆಲ್ಲ ಒಳ್ಳೆಯದೇ ಆಗುತ್ತೆ ಅನ್ನೋಂಥ ಮನಸ್ಥಿತಿನ ಬೆಳೆಸ್ಕೊಳ್ಳೋಕ್ಕೆ ಶುರು ಮಾಡ್ತೀರಾ. ಏನೇ ಒಂದು ಕೆಲಸ ಮಾಡೋಕ್ಕೂ ಕೂಡ ಧೈರ್ಯ ಬರುತ್ತೆ. ಇಷ್ಟು ದಿಸ್ಗಳ ಕಾಲ ಒಂದು ಲೇಬಲ್ ಇತ್ತು, ಮಕರ ರಾಶಿಯವ್ರಿಗೆ ಏನು ಒಳ್ಳೆಯದೇ ಆಗಲ್ಲ, ಯಾವ ಕೆಲಸ ಕೈ ಇಟ್ಟರು ಅದೆಲ್ಲ ನೆಗೆಟಿವ್ ಆಗುತ್ತೆ ಅಂತ. ಇನ್ಮೇಲೆ ಆ ರೀತಿ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ನನಗೆ ಒಳ್ಳೆಯದೇ ಆಗುತ್ತೆ, ನಾನು ಮಾಡೋ ಕೆಲಸದಲ್ಲಿ ಯಶಸ್ವಿ ಆಗೇ ಆಗ್ತೀನಿ ಅನ್ನೋಂಥ ಧೈರ್ಯ ಬರುತ್ತೆ ನಿಮಗೆ. ಧೈರ್ಯವಾಗಿ ಎಲ್ಲ ಕೆಲಸಗಳನ್ನು ಮಾಡಿ ಖಂಡಿತ ಯಶಸ್ಸು ನೋಡುವಂಥ ಒಂದು ಸಮಯ ಇದು. ಇನ್ನು ಬೇರೆ ಗ್ರಹಗಳ ಒಂದು ಸಂಚಾರದಿಂದ ಏನೆಲ್ಲ ಫಲಗಳನ್ನ ನೋಡಬಹುದು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ನಿಮಗೆ ಇವಾಗ ಗುರು 7ನೇ ಮನೆಯಲ್ಲಿರೋದ್ರಿಂದ ಗಂಡ ಹೆಂಡತಿ ಮಧ್ಯೆ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ, ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಜಾಸ್ತಿ ಆಗುತ್ತೆ. ಸೊ ಇದು ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು ಜೀವನದಲ್ಲಿ. ಇನ್ನು ನಿಮಗೆ 2ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇದೆ. ಮಾತಿನ ಕಡೆ ಸ್ವಲ್ಪ ಗಮನ ಕೊಡಿ. ಗುರುಬಲ ಬಂದಿದೆ, ನಿಮ್ಮ ಮೇಲೆ ಗೌರವ ಜಾಸ್ತಿ ಆಗುತ್ತೆ, ನಿಮಗೆ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ. ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಯೋಚನೆ ಮಾಡಿ ಮಾತಾಡಿಬಿಟ್ರೆ ಯಾವುದೇ ನೆಗೆಟಿವಿಟಿ ನಿಮಗೆ ಬರೋದಿಲ್ಲ. ಇನ್ನು ನಿಮಗೆ 4ನೇ ಮನೇಲಿ ಕುಜನ ಸಂಚಾರ ಇದೆ. ಸೊ ಭೂಮಿ ವ್ಯವಹಾರಗಳಾಗುತ್ತೆ. ಇವಾಗ ಹೆಂಗೂ ಗುರುಬಲ ಇದೆ, ಏನಾದ್ರು ತುಂಬ ದಿವಸಗಳಿಂದ ಮನೆ ತೊಗೋಬೇಕು, ಭೂಮಿ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಅದೆಲ್ಲನೂ ಕೂಡ ನಿಮಗೆ ಸಕ್ಸಸ್ ಆಗುತ್ತೆ. ದಯವಿಟ್ಟು ಆ ಕೆಲಸಗಳನ್ನ ಇವಾಗ ಪ್ರಯತ್ನ ಪಡಿ, ಸಾಕು ಆಗುತ್ತೆ. ಆದರೆ ಯಾರೆಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ರು ಅವರೆಲ್ಲರಿಗೂ ಕೂಡ ಸಕ್ಸಸ್ ಆಗುತ್ತೆ. ಇನ್ನು 5ನೇ ಮನೆಯಲ್ಲಿ ಸೂರ್ಯನ ಸಂಚಾರ ನಡೀತಿದೆ. ಸೊ ಹಾಗಾಗಿ ನೀವೇನಾದರೂ ಪಿತ್ರಾರ್ಜಿತ ಆಸ್ತಿ ತುಂಬ ದಿವಸಗಳಿಂದ ಬಂದಿಲ್ಲ ಅಂದ್ಕೊಂಡಿದ್ರೆ ಪಿತ್ರಾರ್ಜಿತ ಆಸ್ತಿಗಳು ಬರುತ್ತೆ. ಮತ್ತು ಮಕ್ಕಳಿಂದ ಏನಾದರೂ ಲಾಭಗಳು ಬರುತ್ತೆ, ಅಥವಾ ಮಕ್ಕಳೇನಾದರೂ ಒಂದು ಏಳಿಗೆನ ನೋಡಿ ಖುಷಿ ಆಗುತ್ತೆ. ಅಥವಾ ಗೌರ್ಮೆಂಟ್ ಉದ್ಯೋಗಕ್ಕೆ ಏನಾದರೂ ಪ್ರಯತ್ನ ಪಡ್ತಿದ್ರೆ ಉದ್ಯೋಗ ಸಿಗುವಂಥ ಅವಕಾಶಗಳು ಜಾಸ್ತಿ ಇದೆ. ಜೊತೆಗೆ ಗೌರ್ಮೆಂಟಿಂದ ನಿಮ್ಗೆ ಏನಾದರೂ ಅನುಕೂಲಗಳಾಗುವಂಥದ್ದು, ಏನಾದರೂ ಕೆಲಸಗಳು ನೀವು ಅಂದ್ಕೊಳ್ಳೋ ಎಲ್ಲ ಕೆಲಸಗಳು ಕೂಡ ಸಕ್ಸಸ್ ಆಗುವಂಥದ್ದು ಕೂಡ ಆಗ್ತಾ ಇರುತ್ತೆ. ಅಂದರೆ ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದು ಯಾರೆಲ್ಲ ರಾಜಕಾರಣಿಗಳು ಅಥವಾ ಗೌರ್ಮೆಂಟ್ ಉದ್ಯೋಗಿಗಳಿದ್ರೆ ಖಂಡಿತವಾಗ್ಲೂ ಗೌರ್ಮೆಂಟಿಂದ ಏನೋ ಲಾಭ, ನಿಮಗೆ ಪ್ರಮೋಷನ್ ಸಿಗೋದು, ಒಳ್ಳೆ ಜಾಗಕ್ಕೆ ಪೋಸ್ಟಿಂಗ್ ಆಗುವಂಥದ್ದು, ಸ್ಯಾಲ್ರಿ ಜಾಸ್ತಿ ಆಗುವಂಥದ್ದು ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಇನ್ನು ನಿಮಗೆ ಏನು 6ನೇ ಮನೆಯಲ್ಲಿ ಬುಧ ಮತ್ತು ಶುಕ್ರರ ಸಂಚಾರ ನಡೀತಿದೆ. ನೀವೇನಾದ್ರು ಲೋನ್ ಅಪ್ಲೈ ಮಾಡಿದರೆ ಲೋನ್ಗಳಾಗುವಂಥದ್ದು, ಅಥವಾ ನೀವೇನಾದರೂ ಕೋರ್ಟ್ ಕೇಸ್ ಇತ್ತು ಅಂದರೆ ಕೇಸ್ಗಳಲ್ಲಿ ವಿನ್ ಆಗುವಂಥದ್ದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದು ಪಾಸ್ ಆಗುವಂಥದ್ದು. ಈಗ ಆಲ್ರೆಡಿ ಹೇಳಿದೆ ಗೌರ್ಮೆಂಟ್ ಉದ್ಯೋಗ ಸಿಗೋ ಚಾನ್ಸಸ್ ಇದೆ ಅಂತ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ವಿನ್ ಆದರೆ ತಾನೇ ಗೌರ್ಮೆಂಟ್ ಕೆಲಸ ಸಿಗುತ್ತೆ. ಇವಾಗ ವಿನ್ ಆಗೋಕ್ಕೂ ಕೂಡ ನಿಮ್ಗೆ ಒಳ್ಳೆ ಅವಕಾಶ ಸಿಗ್ತಿದೆಯಲ್ಲ. ಸೊ ವಿನ್ ಆಗೋದಕ್ಕೆ ಅವಕಾಶ ಇರೋದ್ರಿಂದ ಪ್ರಯತ್ನ ಪಡಿ, ಖಂಡಿತವಾಗ್ಲೂ ಒಳ್ಳೆ ಲಾಭನ ನೋಡಬಹುದು. ಅದರಲ್ಲೂ ನಿಮಗೆ ಅನುಕೂಲಕರವಾದ ಸಮಯ. ಯಾರೆಲ್ಲ ಉದ್ಯೋಗಸ್ಥರಿದ್ದರೆ ಅವ್ರಿಗೆಲ್ಲರಿಗೂ ಪ್ರಮೋಷನ್ಗಳಾಗುವಂಥದ್ದು ಎಲ್ಲವೂ ಕೂಡ ಅನುಕೂಲಗಳನ್ನ ನೋಡಬಹುದು. ನೆಗೆಟಿವ್ ಅಂತ ಏನಾದರೂ ಇದೆಯಾ ಅದರೊಳಗಡೆ ಅಂತ ನೋಡಿದ್ರೆ ಸ್ವಲ್ಪ ನರದ ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ, ಅಥವಾ ಗುಪ್ತಾಂಗಗಳಲ್ಲಿ ಕೆಲವು ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕು. ಯಾರೆಲ್ಲ ಗಂಡು ಮಕ್ಕಳಿದ್ರೆ ಹೆಣ್ಮಕ್ಳಿಂದ ಏನಾದರೂ ಸ್ವಲ್ಪ ನಿಷ್ಠುರಗಳಾಗುವಂಥದ್ದು ಅಥವಾ ಶತ್ರುತ್ವ ಕಟ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ ಈ ವಿಚಾರದಲ್ಲಿ. ಇನ್ನು ಕೇತುವಿನ ಸಂಚಾರ ಅಂತ ಬಂದಾಗ 8ನೇ ಮನೇಲಿ ಕೇತು ಇದ್ದಾನೆ. ಸೊ ಏನದು ಮೂಳೆಗಳಿಗೆ ಏಟಾಗುವಂಥದ್ದು, ಅಥವಾ ಡೆಂಟಲ್ ಪ್ರಾಬ್ಲಮ್ ಬರುವಂಥದ್ದು, ಅಥವಾ ಆಪ್ರೇಷನ್ಗಳಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಅದ್ರ ಕಡೆ ಒಂದು ಸ್ವಲ್ಪ ನೀವು ಗಮನ ಕೊಡಬೇಕು. ಸಮಯ ಸಂದರ್ಭ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀವು ಎಷ್ಟು ಮೈಯೆಲ್ಲ ಕಣ್ಣಾಗಿ ಇಟ್ಕೊಂಡಿದ್ರು ಕೂಡ ಏನಾದರೂ ನಡಿಬೇಕಂದ್ರೆ ನಡೆದೇ ನಡೆಯುತ್ತೆ. ಸೊ ಹಾಗಾಗಿ ಕೆಲವೊಂದು ರೆಮಿಡೀಸ್ನ ಮಾಡ್ಕೊಂಡು ಹೋಗೋದನ್ನ ನೀವು ರೂಢಿ ಮಾಡ್ಕೊಳ್ಳಿ. ಸೊ ಪರಿಹಾರ ಏನು ಮಾಡ್ಕೋಬೇಕು, ಸಣ್ಣ ಪುಟ್ಟ ನೆಗೆಟಿವಿಟಿ ಕೂಡ ಇದೆ ಅಲ್ವಾ, ಏನು ಪರಿಹಾರ ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ನಿಮಗೆ ಚಂದ್ರ ಬೇರೆ 12ಕ್ಕೆ ಇರೋದ್ರಿಂದ ಯೋಚನೆನೂ ಕೂಡ ಜಾಸ್ತಿ ಆಗಿರುತ್ತೆ. ಅಯ್ಯೋ ಏನಪ್ಪ ನಾಳೆ ಹೆಂಗಪ್ಪ, ನಾಡಿದ್ದು ಹೆಂಗಪ್ಪ ಅನ್ನೋ ಆಲೋಚನೆ ಕೂಡ ಜಾಸ್ತಿ ಆಗಿರುತ್ತೆ. ಸೊ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂದರೆ, ಪ್ರತಿ ಪೌರ್ಣಮಿ ದಿವಸ ಚಂದ್ರನ ನೋಡಿಕೊಂಡು ಹಾಲಿಂದ ಅರ್ಘ್ಯ ಕೊಡಿ. ಏನು ಚಂದ್ರನ ಬೆಳದಿಂಗಳಲ್ಲಿ ಕೂತ್ಕೊಂಡು ಹಾಲು ಅನ್ನೋ ಮೊಸರನ್ನೋ ಊಟ ಮಾಡಿ. ನಿಮ್ಮ ತಾಯಿ ನಿಮ್ಮ ಜೊತೆಯಲ್ಲೇ ಇದ್ದರು ಅಂದರೆ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಯಾವಾಗಲೂ ಅವ್ರ ಆಶೀರ್ವಾದನ ತೊಗೊಳ್ಳಿ. ಅದು ತುಂಬ ಮುಖ್ಯವಾಗಿ ನಿಮಗೆ ಚಂದ್ರನಿಂದ ಒಂದು ಒಳ್ಳೆ ಬಲ ತೊಗೊಳ್ಳೋದಕ್ಕೋಸ್ಕರ ಅದು ತುಂಬ ಮುಖ್ಯ ಆಗಿರುತ್ತೆ. ಇದ್ರ ಜೊತೆಗೇನು ಅಂತಂದರೆ ಗುರುವಿನ ಆರಾಧನೆ ಮಾಡಿ. ಪ್ರತಿ ಗುರುವಾರ ಗುರುಗಳ ದೇವಸ್ಥಾನಕ್ಕೆ ಹೋಗಿ, ಅಥವಾ ನಿಮ್ಗೆ ಯಾರೇ ಗುರುಗಳಿದ್ರು ಅವರ ಸೇವೆ ಜಾಸ್ತಿ ಮಾಡಿ. ಅವ್ರಿಗೇನೋ ಒಂದು ಊಟ ಮಾಡ್ಕೊಂಡು ಕೊಡೋದು, ಅಥವಾ ಅವ್ರಿಗೆ ಹಣ್ಣು ಹಂಪಲ ತೊಗೊಂಡೋಗಿ ಕೊಡೋದು, ಅವ್ರ ಕಾಲು ಮುಟ್ಟಿ ಯಾವಾಗಲೂ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದನ ಯಾವಾಗಲೂ ತೊಗೊತಾರೆ. ಇನ್ನು ಮತ್ತೆ ಬುಧ ಮತ್ತು ಶುಕ್ರರ ಒಂದು ಸಂಚಾರದಿಂದ ಸಣ್ಣ ಪುಟ್ಟ ನೆಗೆಟಿವಿಟಿ ಅಂತ ಹೇಳಿದೆ. ಸೊ ಹಾಗಾಗಿ ನೀವು ಪ್ರತಿ ಬುಧವಾರದ ದಿವಸ ಹೆಸರು ಕಾಳನ್ನ ದಾನ ಮಾಡಿ, ಶುಕ್ರವಾರದ ದಿವಸ ಏನು ಬಿಳಿ ವಸ್ತುಗಳು, ಹಾಲು, ಮೊಸರು, ಅಕ್ಕಿನ ದಾನ ಮಾಡೋದ್ರಿಂದನೂ ಕೂಡ ಏನು ಸಣ್ಣ ಪುಟ್ಟ ನೆಗೆಟಿವಿಟಿ ಆಗ್ತದೆ ಅದನ್ನು ನೀವು ಖಂಡಿತವಾಗ್ಲೂ ತಡಿಬೋದು. ಇವಾಗ ನಾನು ಹೇಳ್ಕೊಡೋವಂಥ ಮಂತ್ರನ 108 ಬಾರಿ ಪೂರ್ವಾಭಿಮುಖವಾಗಿ ಕುತ್ಕೊಂಡು ಹೇಳ್ಕೊಳ್ಳೋದ್ರಿಂದ, ಅದರಲ್ಲೂ ಹಳದಿ ಬಣ್ಣದ ಬಟ್ಟೆ ಹಾಕೊಂಡು ಹೇಳ್ಕೊಳ್ಳೋದ್ರಿಂದ ಅತಿ ಹೆಚ್ಚು ಫಲಗಳು ಸಿಗುತ್ತೆ. ಅದರಲ್ಲೂ ಎಸ್ಪೆಷಲಿ ಗುರುವಾರದ ದಿವಸ. ಇದು ಸಾಧ್ಯ ಆಗಿಲ್ಲ ಅಂತಂದ್ರೆ ಪ್ರತಿ ದಿವಸನೂ ಕೂಡ ನಿಮ್ಮ ಕೈಲಿ ಸಾಧ್ಯ ಆದರೆ ಮಾಡಿ, ಇಲ್ಲಾಂದರೆ ಗುರುವಾರ ಒಂದು ದಿವಸನಾದರೂ ಈ ಮಂತ್ರನ ಹೇಳ್ಕೊಳ್ಳಿ. ಈ ಮಂತ್ರ
ಹೇಗಿರುತ್ತೆ ಅಂತಂದರೆ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಅನ್ನುವಂಥ ಬೀಜ ಮಂತ್ರನ 108 ಬಾರಿ ಹೇಳ್ಕೊಂಡ್ರೆ ಒಳ್ಳೆಯದು. ಆಗಲಿಲ್ವಾ ಕೊನೆ ಪಕ್ಷ 21 ಬಾರಿನಾದರೂ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಗುರುವಿಂದ ಏನಾದರೂ ನೆಗೆಟಿವಿಟಿ ಆಗ್ತಿದೆ ಅಂತಂದರೆ ಅದರಲ್ಲಿ ರಿಡ್ಯೂಸ್ ಆಗುತ್ತೆ, ಪಾಸಿಟಿವಿಟಿ ಆಗ್ತಿದೆ ಅಂದರೆ ಅದಿನ್ನೂ ಜಾಸ್ತಿ ಆಗುತ್ತೆ. ನೋಡಿ, ಇಲ್ಲಿವರೆಗೂ ಕೂಡ ನಾನು ಈ ದ್ವಾದಶ ರಾಶಿಗಳಿಗೆ ಗುರುವಿನ ಒಂದು ಪರಿಣಾಮದಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಕೆಲವರಿಗೆ ಒಳ್ಳೆಯದು ಇದೆ, ಕೆಲವರು ಕೆಟ್ಟದ್ದು ಇದೆ. ಆದರೆ ನಿಮ್ಮ ದಶಾಭುಕ್ತಿಗಳು ಹೇಗೆ ನಡೀತಿದೆ ಮತ್ತು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನ ಹೇಗಿದೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಆದ್ದರಿಂದ ಒಂದು ಸತಿ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಏನು ಅಂತಂದರೆ, ನಿಮಗೆ ಏನಾದರೂ ಜಾತಕಗಳನ್ನ ತೋರಿಸ್ಕೊಬೇಕು ಅಂತಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕೂಡ ನೀವು ಕರೆ ಮಾಡಿ ಜಾತಕಗಳನ್ನ ತೋರಿಸ್ಕೋಬೋದು. ಹಾಗೆ ಎಲ್ಲರೂ ಕೂಡ ಗುರುವಿನ ಬದಲಾವಣೆಯಿಂದ ಕೆಲವರಿಗೆ ನೆಗೆಟಿವ್ ಪಾಸಿಟಿವ್ ಎರಡೂ ಆಗ್ತಾ ಇದೆ. ಸೊ ನಾನು ಹೇಳ್ಕೊಡೋವಂಥ ಈ ಮಂತ್ರನ ಪ್ರತಿಯೊಬ್ಬರು ಕೂಡ ಪ್ರತಿದಿನ ಕೊನೆ ಪಕ್ಷ 5 ಬಾರಿನಾದರೂ ಪಠನೆ ಮಾಡಿ. ಸಾಧ್ಯ ಆಗಿಲ್ಲ ಅಂದರೆ ಒಂದೇ ಒಂದು ಸತಿನಾದರೂ ಹೇಳ್ಕೊಳ್ಳೋದ್ರಿಂದ ಎಂತೆಂಥ ನೆಗೆಟಿವಿಟಿ ಬಂದರೂ ಕೂಡ ನೀವು ಅದರಿಂದ ಪಾರಾಗ್ಬೋದು.